ಗ್ಯಾರಂಟಿಗಳ ಭಾರದಿಂದ ಕುಸಿತೋಗಿರೋ ರಾಜ್ಯ ಸರ್ಕಾರ ಈಗ ರಿಯಲ್ ಆಪರೇಷನ್ ಕೈ ಹಾಕಿದೆಯಂತೆ. BPL ಕಾರ್ಡ್ 80% ಜನರ ಬಳಿ ಇದೆ ರಾಜ್ಯದಲ್ಲಿ. ವೆರಿ ಗುಡ್, ವೆರಿ ಗುಡ್. ಏನಾಗ್ತಿದೆ ಅಂತ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ಸಂಪತ್ ಭರಿತ ಕರ್ನಾಟಕ, ಗಂಧದ ನಾಡು, ಚಿನ್ನದ ಬೀಡು, ಚಂದಮ್ಮನ ಕತೆ. ದೋಖಾ ವಿಚಾರದಲ್ಲಿ ಶ್ರೀಮಂತ ನಾಡು, ಅದರಲ್ಲಿ ಚಿನ್ನದ ಬೀಡು, ಯಾಕಂದ್ರೆ ಬಗದ್ರೆ ಬರುತ್ತೆ. ಗಂಧದ ನಾಡು ಯಾಕೆ ಹೇಳಿ, ಆ ವಾಸನೆ ಹಿಡ್ಕೊಂಡೇ ಹೋಗ್ತಾರೆ ದುಡ್ಡಿರೋ ಜಾಗಕ್ಕೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಯು ಶಾಲ್ ಕಟ್ ಡೌನ್ ದೋಸ್ ನಂಬರ್ಸ್ ಆಫ್ ಫೂಲಿಶ್ನೆಸ್. ಅದು ಯಾವನೇವನು ಗೊತ್ತಿಲ್ದಿರ ಭಾಷೆಯಲ್ಲಿ ಏನೇನೋ ಮಾತಾಡ್ತಾವನೆ. ಹೌ ಕ್ಯಾನ್ ಒಂದು ರಾಜ್ಯ 80% ಅಂದ್ರೆ 1.27 ಕೋಟಿ BPL ಕಾರ್ಡ್ ಅನ್ನು ಇಶ್ಯೂ ಮಾಡ್ಕೋತಿದ್ದಿಲ್ಲ. ಮಾನ ಮರ್ಯಾದೆ ನಾಚಿಕೆ ಇದೆಯೇನ್ರಿ ನಿಮ್ಗಳಿಗೆ, ಸರ್ಕಾರಗಳಿಗೆ? ಅಥವಾ ನಿಮ್ಮ ಫುಡ್ ಈಗ ತಯಾರಿ ಆಗುತ್ತಿದ್ದಾರಂತೆ. ಇಲ್ಲಿವರೆಗೂ ಏನು ಮಾಡ್ತಿದ್ರಿ? ಈಗ ನಿಂತ್ಕೊಬಿಟ್ಟು ಎಲ್ಲ ಕಣ್ಣಿಗೆ ಮಾಡ್ಕೊಂಡು ನಿಂತ್ಕೊಬಿಟ್ಟಿದ್ದಾರಂತೆ. ಅವ್ರು ಭಯ ಬಿದ್ದುಬಿಟ್ಟು ಇನ್ನೇನಪ್ಪ ಜೊತೆಲಿ ಬಂದಿದ್ದಾವೆ ನನ್ನನ್ನು ಬಿಡಲ್ಲ, ನಮ್ಮನ್ನು ಏನಾರು ಒಳಗೆ ದಬ್ಬಿಟ್ಟಾರು ಅಂತ ಅವ್ರಿಗೆ ಇದೊಂದು ಬರಲಿಲ್ವಂತೆ. ಆ ಮಟ್ಟ ಆಗ್ಬಿಟ್ರಂತೆ ಅವರು. ಲೂಟಿ ಹೊಡೆದು ತಿನ್ನಕ್ಕೆ ಇಟ್ಕೊಂಡ್ರೋ ಜಾಗ ಅದನ್ನೀಗ ಕತ್ತರಿಸ್ಬಿಡ್ತಾರಂತೆ. ಎಂಥದ್ದು ಕತ್ತರಿಸಲ್ಲ ಇವರು, ಸುಮ್ಮನೆ ಬೋಗಸ್ ಫೆಲೋಸ್ ತಂದು. ಅಣ್ಣ ಇನ್ನು ಏನೋ ಬೇಕಣ್ಣ. 1.27 ಕೋಟಿ BPL ಕಾರ್ಡ್ಗೆ 4.36 ಕೋಟಿ ಮಂದಿ ಇದನ್ನ ಸರ್ಕಾರ ಸವಲತ್ತು ಪಡೀತಿದ್ದಾರೆ. ರಫ್ಲಿ ಲೆಟಸ್ಸೇ 4.25 ಕೋಟಿ ಅಂತ ಇಟ್ಕೊಳ್ಳೋಣ. ಅಂದ್ರೆ ಅರ್ಥ ಏನು? 4.25 ಕೋಟಿ ಅಂದರೆ ನಾವು 7 ಕೋಟಿ ಲೆಕ್ಕನೇ ಹಿಡಿದ್ರೆ 65 to 70% ಕರ್ನಾಟಕದ ಜನ ಬಿಲೋ ಪಾವರ್ಟಿ ಲೈನ್, ಅಂದರೆ ಬಡತನದ ರೇಖೆಯಿಂದ ಕೆಳಕ್ಕಿರೋರು. ಬಡತನದ ರೇಖೆ ಮೇಲೂ ಇಲ್ಲ, ಕೆಳಕ್ಕಿದ್ದಾರೆ ಪಾಪ. ಏನ್ ಕರ್ನಾಟಕ ಇದು? ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸೋ ಸಮೃದ್ಧ ಕರ್ನಾಟಕ. ಬನ್ನಿ ನಾಡ ಕಟ್ಟೋಣ, ಸಮೃದ್ಧ ಕರ್ನಾಟಕ. ಯಾರು ಸಮೃದ್ಧ? ಇಮೋಷನಲ್ ಡ್ಯಾಮೇಜ್. ಈ 3 ಲಕ್ಷ ಜನ ಹೊಸದಾಗಿ ಅರ್ಜಿ ಹಾಕಿದಾರಂತೆ. ಹಾಗಾಗಿ ಎಲ್ಲ ಕಂಡಿಡಿದ್ಬಿಟ್ಟು ಕಿತ್ತಾಕ್ಬಿಡೋಣ. ಹಿಂಗೆ ವಾರ್ಷಿಕ ಆದಾಯ 1.20 ಲಕ್ಷ ಮೀರಿದ್ದಲ್ಲಿ ಹೇಗೆ ಅದು? ಆದಾಯ ಪತ್ರ, ಆದಾಯ ಪತ್ರ, ಅದಕ್ಕೆ 100 ರೂಪಾಯಿ 500 ರೂಪಾಯಿ ಇಸ್ಕೊಂಡು ಆದಾಯ ಪತ್ರ ಎತ್ಕೊಂಡ್ಬರ್ತಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.